ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದೊಳಗೆ ನನ್ನ ಮಾರ್ನಿಂಗ್ ರೂಟೀನ್ ಹೆಂಗೈತೆ ಅಂತ ತೋರಿಸ್ಬೇಕು ಅಂದ್ಕೊಂಡೇನಿ. ನೀವೇನಾದರೂ ನಮ್ಮ ವಿಡಿಯೋ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆ್ಯಕ್ಚುಲಿ ನಾನು ಇಷ್ಟು ಜಲ್ದಿ ಹೇಳಂಗಿಲ್ಲ, ಯಾವಾಗಿದ್ದರೂ 6 ಗಂಟೆ ಮುಂದೆ ಹೇಳ್ತೀನಿ. ಆದರೆ ಇವತ್ತು ವಿಡಿಯೋ ಮಾಡ್ಕೊತ ಕೆಲಸ ಮಾಡೋದು ಲೇಟ್ ಆಗ್ತೈತೆ ಅಂತ ಸ್ವಲ್ಪ ಜಲ್ದಿ ಎದ್ದು ಕೆಲಸ ಮಾಡ್ಕೊತ ವಿಡಿಯೋ ಮಾಡ್ಕೊಳಕತ್ತೀನಿ. ಆ್ಯಕ್ಚುಲಿ ಎಲ್ಲರದು ಬೆಳಗ್ಗೆ ಹೌಸ್ ವೈಫ್ ಇದ್ದವರು ಎಲ್ಲರೂ ಮಾರ್ನಿಂಗ್ ಸ್ಟಾರ್ಟ್ ಆಗೋದನ್ನು ಬೆಳಗ್ಗೆ ಎದ್ದ ಕೂಡಲೇ ಕಸ ಹೊಡೆಯೋದು, ಬಾಗ್ಲ ಕಸ ಹೊಡೆಯೋದು, ರಂಗೋಲಿ ಹಾಕೋದ್ರಿಂದನೇ ಸ್ಟಾರ್ಟ್ ಆಗ್ತೈತಿ. ಸೊ ನಾನಿವತ್ತು ನಂದು ದಿನವೂ ಡೈಲಿ ಹಂಗೆ ಸ್ಟಾರ್ಟ್ ಆಗ್ತೈತಿ. ಲಕ್ಷ್ಮಿ ಅಮ್ಮ ಮನೆಗೆ ಬರ್ತಾಳೆ ಅನ್ನೋದು ಒಂದು ನಮ್ದು ಭಾರತೀಯರದ ನಂಬಿಕೆ ಐತಿ. ಸೊ ನಾವು ಯಾಕೆ ಇಷ್ಟು ಈಸಿ ಮೆಥಡ್ ಐತಿ, ನಾವು ಯಾಕೆ ಇದನ್ನು ಫಾಲೋ ಮಾಡಬಾರ್ದು? ನಮ್ಮ ಮನೆಗೆ ಒಳ್ಳೇದಾಗ್ತೈತಂದ್ರೆ ಮತ್ತು ಮನೆ ಮುಂದೆ ರಂಗೋಲಿ ಹಾಕಿದ್ರೂ ಎಷ್ಟು ಚಂದ ಕಾಣಿಸ್ತೈತಿ ಮನೆ ಮುಂದೆ. ಎಲ್ಲ ಹೆಣ್ಮಕ್ಳದ್ದು ಅದೊಂದು ನಂಬಿಕೆ ಐತಿ, ನಾವು ಮನೆ ಮುಂದೆ ರಂಗೋಲಿ ಹಾಕಿದ್ರೆ ಲಕ್ಷ್ಮಿ ಅಮ್ಮ ಬರ್ತಾರೆ ಅಂತ. ಸೊ ನಾವು ಇದನ್ನು ಬಿಡೋದು ಬೇಡ, ಇದನ್ನು ಫಾಲೋ ಮಾಡ್ಕೊತ ಹೋಗೋನು. ಡೈಲಿ ಮನೆ ಮುಂದೆ ಭಾಳ ರಂಗೋಲಿ ಹಾಕೋನು, ಭಾಳ ದೊಡ್ಡದು ಹಾಕ್ಬೇಕಂತೇನಿಲ್ಲ, ಅಷ್ಟೇ ಸಿಂಪಲ್ ಸಣ್ಣದ ಒಂದು ರಂಗೋಲಿ ಹಾಕಿದ್ರೂ ಸಾಕು. ಲಕ್ಷ್ಮಿ ಅಮ್ಮ ಸಂತೃಪ್ತಿಯಾಗಿ ಮನೆಗೆ ಬಂದರೂ ಬರ್ಬೋದು. ನೋಡ್ರಿ, ಮನೆ ಸ್ವಚ್ಛತಂದ್ರೆ ಮನೆ ಒಳಗಿನ ಮನಸ್ಸುಗಳು ಆರಾಮದಾಗಿ ಇರ್ತಾವಂತ. ಸೊ ಅದಕ್ಕೆ ಯಾವಾಗಿದ್ರೂ ಮನೆ ನೀಟಾಗಿ ಕ್ಲೀನ್ ಇಟ್ಕೊಳಕ್ಕೆ ಪ್ರಯತ್ನ ಮಾಡಬೇಕು. ಈಗ ಬೆಳಿಗ್ಗೆ ಎದ್ದ ಕೂಡಲೇ ಕಸ ಹೊಡೋದು, ಪರ್ಶಿ ಒರೆಸಿ ನಮ್ಮ ದಿನಾನ ಸ್ಟಾರ್ಟ್ ಮಾಡೋದು ಅಂದರೆ ಆದಷ್ಟು ನಾವು ಕೆಲಸದವ್ರಿಗೆ ಹಚ್ಚೋಕ್ಕಿಂತ ನಮ್ಮ ಮನೆ ಕೆಲಸನ ನಾವು ಮಾಡ್ಕೊಳ್ಳೋದ್ರಿಂದ ಮನಸ್ಸಿಗೆ ಎಷ್ಟೋ ಒಂದು ನೆಮ್ಮದಿ ಸಿಗ್ತೈತಿ. ಹೇಗೆ ಕಾಣಿಸ್ತಾ ಇದ್ದೀನಿ ಗೈಸ್? ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ? ಹಾಗಂತ ನನ್ನ ಹತ್ರ ನೀವು ಯಾವುದೇ ರೀತಿ ಬ್ಯೂಟಿ ಟಿಪ್ಸ್ ಕೇಳಕ್ಕೆ ಹೋಗ್ಬೇಡ್ರಿ. ನನ್ನ ಸ್ಕಿನ್ ಕೇರ್ ಬಗ್ಗೆನೂ ಏನು ಟಿಪ್ಸ್ ಕೇಳಕ್ಕೆ ಹೋಗಿ, ಯಾಕಂದರೆ ನಾನು ಮೇಕಪ್ ಮಾಡ್ಕೊಳಂಗಿಲ್ಲ ಮತ್ತು ಸ್ಕಿನ್ ಕೇರು ಮಾಡ್ಕೊಳಂಗಿಲ್ಲ. ನಾನು ಅಂತಕ್ಕೆ ಮೇಕಪ್ ಕಿಟ್ ಮತ್ತು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಏನೂ ಇಲ್ಲೂ ಇಲ್ಲ. ನಾನು ಯೂಸ್ ಮಾಡೋದು ಬರೀ ಒಂದು ಬಾಡಿ ಲೋಷನ್, ಮುಖಕ್ಕಾಗಲಿ ಮೈಗಾಗಲಿ ಇದೇ ಯೂಸ್ ಮಾಡ್ತೀನಿ. ಆಮೇಲೆ ಮನ್ಯಾಗಿದ್ದಾಗ ಪೌಡ್ರ್ ಯೂಸ್ ಮಾಡ್ತೇನೆ. ಅದ್ರ ಮೇಲೆ ಯಾವಾಗಾರ ಹೊರಗೆ ಹೋಗ್ಬೇಕಿತ್ತಂದ್ರೆ ಇದೊಂದು ಕ್ರೀಮ್ ಯೂಸ್ ಮಾಡ್ತೀನಿ, BB ಕ್ರೀಮ್. ಸೊ ನೀವು ಯಾರು ನನ್ನ ಅಂತಕ್ಕೆ ನಂದು ಟಿಪ್ಸ್ ಕೇಳಕ್ಕೆ ಹೋಗ್ಬೇಡ್ರಿ, ನಾನು ಯೂಸ್ ಮಾಡೋದು ಬರೀ ಇದಿಷ್ಟೇ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ, ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ನೋಡ್ರಿ, ನಮ್ಮ ಮನೆಯವ್ರ ಚಹಾ ಮೊದಲ 3-4 ಕುಡಿತಿರು ಒಂದು ದಿನಕ್ಕೆ ಚಹಾ. ಈಗ ಡಯಟ್ ಅದು ಇದು ಅಂತ ಚಹಾ ಕುಡಿಯೋದ ಬಿಟ್ಟಾರು. ಅದಕ್ಕೆ ಚಹಾ ಕುಡಿಯೋದು ಬಿಟ್ಟಾರಂದ್ರೆ ಬ್ಲ್ಯಾಕ್ ಕಾಫಿ ಇಲ್ಲ ಗ್ರೀನ್ ಟೀ ಕುಡಿತಾರು. ಇವ್ರು ಯಾವಾಗ ಚಹಾ ಕುಡಿಯೋದು ಬಿಟ್ಟಾರು ಅವಾಗಿಂತ್ರ ನಂಗೂ ಚಹಾ ಇಲ್ದಂಗೆ ಆಗೈತಿ.
ಬೆಳಗಾವ್ದಾಗ ಆಗಿದ್ರೆ ಅತ್ತಿ ಮಾಮ ಚಾ ಕುಡಿತಾರೋ ಅವ್ರ ಜೋಡಿ ಚಾ ಕುಡಿತೀನಿ. ಈಗ ಇಲ್ಲೇ ಬೆಳಗಾವ್ ಬಂದಾಗಿಂದ್ರ ನನ್ಗೆ ಚಾನ ಬಂದಾಗ್ಬಿಟ್ಟೈತಿ. ಪೂರ ಬಂದಂತೂ ಮಾಡಿಲ್ಲ. ನನ್ನ ಜೊತೆ ಯಾರ ಚಾ ಕುಡಿಯೋರು ಸಿಕ್ಕ್ರಂದ್ರೆ ನಾನು ಚಾ ಕುಡಿತೀನಿ. ಈಗ ನೋಡ್ರಿ ಇವ್ರದ್ದು ಬ್ಲ್ಯಾಕ್ ಕಾಫಿಗೆ ಒಂದಿಟ್ಟು ಹನಿ ಮತ್ತು ಕಾಫಿ ಪೌಡ್ರ್ ಹಾಕಿದ್ರೆ ಇವ್ರದ್ದು ಬ್ಲ್ಯಾಕ್ ಕಾಫಿ ರೆಡಿ ಆಗ್ತೈತಿ. ಇವ್ರದಂತೂ ಬ್ಲ್ಯಾಕ್ ಕಾಫಿ ರೆಡಿ ಆಯಿತು. ಏನು ಮಾಡಕತ್ತರು? ಗುಡ್ ಮಾರ್ನಿಂಗ್. ಎಲ್ಲಿದಾಳ್ರಿ ಈಕೆ? ನಮ್ಮ ಮನೆಯವ್ರು ಏನು ಹೇಳಿದ್ರು, ಸಾಲಿ ಬ್ರಷ್ ಮಾಡತ್ತಾಳಂತೆ ಸರ್. ಇಲ್ಲಿ ತೋರಿಸ್ತೇನೆ ಬೇರೆ ಆಕೆ ಏನು ಮಾಡಕತ್ತಾಳಂತೆ ಕಸ್ ನಿಮಗೆ ನೋಡ್ರಿ. ಇಲ್ಲ ಸ್ವಾಮಿ ಏನು ಮಾಡಕತ್ತಾಳೆ. ಏನು ಮಾಡತ್ತಿ ಬಂಗಾರಿ? ಗುಡ್ ಮಾರ್ನಿಂಗ್. ಬ್ರಷ್ ಮಾಡಲ್ಲ ಯಾಕ? ಬಾ ಬ್ರಷ್ ಮಾಡಿ ಬಾ, ಹಾಲು ಕುಡಿಯೋಂಕೆ ಅಂತ. ನೋಡಿ ಗೈಸ್, ನಾನು ಇವತ್ತು ಮಧ್ಯಾಹ್ನದ ಲಂಚ್ ಒಳಗೆ ಒಂದು ಪ್ರೋಟೀನ್ದ ಸಲಾಡ್ ಮಾಡಿದ್ದೇನು. ಅದು ಕಡಲೆಕಾಳು ಸಲಾಡ್. ನೋಡ್ರಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸಾಗತ್ತೈತಿ. ಬರೀ ನಾನು ಇದು ಹೆಂಗೆ ಮಾಡೋದು ಅನ್ನೋದು ನಿಮಗೆ ತೋರಿಸ್ಕೊಡ್ತೇನೆ ಅಂತ. ಇದು ಸಲಾಡ್ ಮಾಡೋಕೆ ನಾವು ಕುದಿಸಿರೋ ಕಡಲೆಕಾಳು ತೊಗೋಬೇಕು. ಅದಕ್ಕೆ ನಿಮ್ಗೆ ಏನೇನು ತರಕಾರಿ ಬೇಕೆಲ್ಲ ಹಾಕೋಬೇಕು. ನಾನಿಲ್ಲೇ ಸಣ್ಣದಾಗೆ ಕಟ್ ಮಾಡ್ಕೊಂಡಿರೋ ಪನ್ನೀರ್, ಆಮೇಲೆ ಕಾರ್ನನ್ನು ಕುದಿಸಿ ತೊಗೊಂಡೀನಿ. ಮತ್ತು ಅದಕ್ಕೆ ಟೊಮೆಟೊ, ಉಳ್ಳಾಗಡ್ಡಿ, ಬೀಟ್ರೂಟ್, ಕ್ಯಾಪ್ಸಿಕಮ್ ಮತ್ತು ಸೌತೆಕಾಯಿ, ಕ್ಯಾರೆಟ್ ಇವನ್ನೆಲ್ಲನೂ ಅದಕ್ಕೆ ಹಾಕ್ಕೊಂಡಿದ್ದೇನು. ಇದು ಹಾಕೊಂಡ್ಮೇಲೆ ಸ್ವಲ್ಪ ಉಪ್ಪು, ಆಮೇಲೆ ಖಾರ, ಆಮೇಲೆ ಸ್ವಲ್ಪ ಗರಂ ಮಸಾಲ ಇವನ್ನ ನೀವು ರುಚಿಗೆ ತಕ್ಕಷ್ಟು ಗರಂ ಮಸಾಲ ಸ್ವಲ್ಪ ಹಾಕೋರಿ. ಖಾರ ಉಪ್ಪು ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕೊಂಡು ಮ್ಯಾಲೆ ಸ್ವಲ್ಪ ಲಿಂಬೆ ರಸ ಹಾಕ್ಕೊಂಡ್ರಿ ಅಂದ್ರೆ ನಿಮ್ದು ಇದು ಸಲಾಡ್ ರೆಡಿ. ಇವ್ರಿಗೆ ಮೊದಲು ರೊಟ್ಟಿ ತಿನ್ನಂದ್ರೆ ಇವ್ರು ಯಾವಾಗ ಊಟ ಮಾಡ್ತಿರ್ತಾರೋ ಆವಾಗ ಬಿಸಿ ಬಿಸಿ ಮಾಡಿ ಕೊಟ್ರೆ ರೊಟ್ಟಿ ತಿಂತಿದ್ರು. ಅದೇನೋ ಹೇಳ್ತಾರಲ್ಲ, ಅವ್ರದ್ದು ಒಂದು ಏನಾರ ಕೆಲಸ ಮಾಡ್ಬೇಕಂದ್ರೆ ಅವ್ರ ಮನಸ್ಸಿಗೆ ಬರಬೇಕು ಅಂದಾಗ ಆ ಕೆಲಸ ಮಾಡ್ತಾರಂತೆ ಕೆಲಸ. ಈಗ ಅವರು ಓದಿದ ಮೇಲೆ ರೊಟ್ಟಿನ ತಿಂತಾರು. ಮತ್ತು ಈಗ ಆಫೀಸ್ಗೂ ರೊಟ್ಟಿನ ಒಯ್ಯೋಕೆ ಸ್ಟಾರ್ಟ್ ಮಾಡಿದರು. ಅದಕ್ಕೆ ನಮ್ದು ರೊಟ್ಟಿದು ಎಲ್ಲ ಬೆಳಗ್ಗೆನೇ ರೆಡಿಯಾಗಿ ಬಿಡ್ತಾವೆ ಈಗ. ಮತ್ತು ನೋಡಿರಿ, ಲಂಚ್ಗೆ ಹೀರೆಕಾಯಿ ಪಲ್ಯ ಮತ್ತು ಇದು ಸಲಾಡ್, ಜೋಳದ ರೊಟ್ಟಿ ರೆಡಿ ಆಗಿದಾವು. ಈಗ ಇನ್ನೂ ಚಲೋ ಐತಿ, ಇವ್ರೊಬ್ಬರ ಆಫೀಸ್ಗೆ ಹೊಂಟಿದಾರು. ಇನ್ನು ಸಾನಿನ ಸ್ಕೂಲ್ ರೆಡಿ ಆಯ್ತು ಅಂದ್ರಂತೂ ಮುಗೀತು. ಈಗ ಎಷ್ಟು ಓಡಾಡಕತ್ತೀನಿ, ಇದಕ್ಕಿಂತ ಜಾಸ್ತಿ ಓಡಾಡಬೇಕಾಗ್ತೈತಿ. ಆಕಿನ ಟಿಫಿನ್ ರೆಡಿ ಮಾಡಬೇಕು, ಆಕಿನ ರೆಡಿ ಮಾಡಬೇಕು, ಅದು ಮತ್ತು ಎಕ್ಸ್ಟ್ರಾ ಕೆಲಸ ಆಗ್ತೈತಿ. ಈಗಂತೂ ನಮ್ಮದು ಎಲ್ಲ ಅಡುಗೆ ರೆಡಿ ಆಗೈತಿ. ಈಗ ಅವ್ರಿಗೆ ಟಿಫಿನ್ ಪ್ಯಾಕ್ ಮಾಡಿ ಕೆಲಸ ಅವ್ರಿಗೆ ನಾಷ್ಟಕ್ಕೆ ಹಾಕಿ ಕೊಡ್ತೇನೆ. ನಾವು ನಾಷ್ಟಕ್ಕೆ ಇವತ್ತು ಓಟ್ಸ್ ಚೀಲ ಮಾಡಕತ್ತೀವಿ. ನಮ್ದು ಡೈಲಿ ಮಾರ್ನಿಂಗ್ ರೂಟೀನ್ ಇದೇ ಥರ ಇರ್ತೈತಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಟಾಟಾ, ಬಾಯ್ ಬಾಯ್.